ಮನುಷ್ಯರು ಹುಟ್ಟಿನಿಂದ ಹಿಡಿದು ಅಂತ್ಯದವರೆಗೆ ಬ್ಯುಸಿಯಾಗಿ ಅನೇಕ ಕೆಲಸಗಳು, ಜವಾಬ್ದಾರಿಗಳು, ಆಸೆಗಳು, ಗುರಿಗಳು ಇಟ್ಟುಕೊಂಡು ಓಡುತ್ತಾ ಯಶಸ್ಸು, ನಿರಾಸೆ, ಸೋಲು ಎಲ್ಲ ಅನುಭವಿಸುತ್ತಾ ಸಾಗುತ್ತಾರೆ. ಇಂತಹ ಗೋಜಲಿನಲ್ಲಿ ಸಿಲುಕಿರುವ ಕಥಾಪಾತ್ರಗಳು ತಮ್ಮ ಬಾಳ ಪಥಗಳು ಒಂದಾದಾಗ ತಮ್ಮ ಈ ಬಾಳಿನ ಓಟದಲ್ಲಿ ಏನು ಪಡೆದುಕೊಂಡೆ, ಏನು ಕಳೆದುಕೊಂಡೆ ಎಂದು ಉತ್ತರಿಸಲಾಗದೆ ಪೇಚಿಗೆ ಒಳಗಾಗುವ ಒಂದು ಸನ್ನಿವೇಶ ಈ ಸಂಚಿಕೆಯ ಪ್ರಸ್ತುತಿ. ಎಂದಿನಂತೆ ಕಥೆಯನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಲು ಮರೆಯದಿರಿ. ಜೊತೆಗೆ ನಿಮ್ಮ ಪ್ರೋತ್ಸಾಹ ಮುಂದುವರೆಸಿ ವಿಡಿಯೋ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಎಂದು ಕೋರುತ್ತಾ ಇದೀಗ ಕೇಳೋಣ ಕಥೆ ಎಲ್ಲಿದೆ ನಮ್ಮನೆ, ಇಲ್ಲಿರುವುದು ನಿಮ್ಮನೆ. ಕತೆ ಎಲ್ಲಿದೆ ನಮ್ಮನೆ, ಇಲ್ಲಿರುವುದು ನಿಮ್ಮನೆ. ಧ್ವನಿ ಮಂಜುಳ, ರಚನೆ ಸುಮಧ್ವ. ಬೆಂಗಳೂರಿನ ಈ ವಾಹನ ದಟ್ಟಣೆ ನನಗೆ ವಿಪರೀತ ಬೇಸರ ತರಿಸಿತ್ತು. ಇದು 2ನೇ ಬಾರಿ ಸಿಗ್ನಲ್ ಬೀಳ್ತಾ ಇರೋದು. ಇನ್ನೂ 1-2 ಬಾರಿ ಬಿದ್ದರಷ್ಟೇ ನನ್ನ ಕಾರ್ಗೆ ಈ ಸರ್ಕಲ್ ದಾಟಕ್ಕೆ ಸಾಧ್ಯ ಆಗ್ಬೋದು ಅನ್ನಿಸ್ತು. ಬೇಸರದಿಂದ ಕಾರಿನ ಇಂಜಿನ್ ಆಫ್ ಮಾಡಿ ಸುಮ್ಮನೆ ಕುಳಿತೆ. ನನ್ನ ಪಕ್ಕದಲ್ಲೇ ಬಸ್ ನಿಲ್ಲಿಸೋ ಸ್ಥಳ ಇತ್ತು. ತುಂಬ ಜನರು ಪಾಪ ಬಸ್ಸಿಗೆ ಕಾದಿದ್ರು. ಅಂತೂ ಎಲ್ಲರೂ ಅವರವ್ರ ಜೀವನದಲ್ಲಿ ಯಾವುದಕ್ಕೂ ಕಾಯ್ತಿರ್ತಾರೆ ಅನ್ನಿಸ್ತು. ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಹಾಗೆಯೇ ನಿಂತವರನ್ನು ಗಮನಿಸಿದೆ. ಅಲ್ಲಿ ನಿಂತವರೊಬ್ಬರ ಹತ್ರ ಕಣ್ಣು ನೆಟ್ಟಿತ್ತು. ಓ ಹೌದು, ಅದು ನನ್ನ ಸಹಪಾಠಿ ಗಿರಿಜಾನೆ ಅಂತ ನಿಖರ ಆಯಿತು. ಸುಮಾರು 35 ವರ್ಷಗಳ ನಂತರ ಅವಳನ್ನ ನೋಡ್ತಾ ಇರೋದು. ನಾನು ಕಾರ್ನಲ್ಲಿದ್ದರೂ ಅವಳನ್ನು ಗುರುತಿಸಿದ್ದೆ. ಕಾರನ್ನು ಸ್ವಲ್ಪ ಮುಂದೆ ತೊಗೊಂಡು ಹೋಗಿ ನಿಲ್ಲಿಸಿದೆ. ಕಾರ್ನಿಂದ ಇಳಿದು ಅವಳ ಬಳಿಗೆ ಹೋದೆ. ಹಾಯ್ ಗಿರಿ, ನಿಂಗೆ ನನ್ನ ಗುರುತು ಸಿಕ್ತು ಅನ್ಕೋತೀನಿ ಅಂದೆ. ಗಿರಿಜಳ ಮುಖದಲ್ಲಿ ಆಶ್ಚರ್ಯ, ಆನಂದ ಒಟ್ಟಿಗೆ. ಅಬ್ಬಾ, ನಿನ್ನನ್ನು ಮರೆಯೋಕ್ಕೆ ಸಾಧ್ಯನಾ? ಹಾಗೇ ಇದೆಯಾ, ವಯಸ್ಸಾಗಿದೆ ಅಷ್ಟೆ. ಓ ಮದನ್, ಎಲ್ಲಿದ್ಯಾ ಇವಾಗ, ಹೇಗಿದ್ಯಾ ಕೇಳಿದ್ಲು ಗಿರಿಜಾ. ನನಗೂ ಸಂತೋಷ ಆಯಿತು. ಅವಳಿಗೆ ನುಡಿದಿದ್ದೆ, ನಾನೀಗ ಈ ಊರಲ್ಲೇ ಇದ್ದೀನಿ ನೋಡು, ಹೀಗಿದ್ದೀನಿ, ಬಾ ನೀನೆಲ್ಲಿಗೆ ಹೋಗಬೇಕೋ ಅಲ್ಲೇ ಬಿಡ್ತೀನಿ, ನನ್ನ ಕಾರಲ್ಲಿ ನಿಲ್ಲಿಸಿದ್ದೀನಿ. ಅವಳನ್ನು ಕರೆದೆ. ಅವಳನ್ನು ಕಾರಲ್ಲಿ ಕೂಡಿಸ್ಕೊಂಡು ಹೊರಟೆ. ಇಷ್ಟು ವರ್ಷದ ಮಾತು ಆಡಬೇಕಲ್ವಾ? ನಮ್ಮ ಓದು ಮುಗಿದಾಗ ನೀನು ಸೇರ್ಕೊಂಡು ಕಂಪ್ನಿ ಹೆಸರು ನನಗೀಗಲೂ ಚೆನ್ನಾಗಿ ನೆನಪಿದೆ. ನಿನ್ನನ್ನು ಸಂಪರ್ಕಿಸೋಕ್ಕೆ ಹಲವು ಬಾರಿ ಪ್ರಯತ್ನ ಮಾಡಿದೆ. ನೀನಲ್ಲಿ ಕೆಲಸ ಬಿಟ್ಟು ವಿಚಾರ ತಿಳಿದು ಖೇದವಾಯಿತು. ಅದು ತುಂಬ ಒಳ್ಳೆಯ ಕಂಪ್ನಿ. ನಮ್ಮ ತರಗತಿಲೆಲ್ಲ ನಿನ್ನೊಬ್ಬಳಿಗೆ ಅಲ್ಲಿ ಕೆಲಸ ಸಿಕ್ಕಿದ್ದು. ಯಾಕೆ ಬಿಟ್ಟೆ? ಅದಕ್ಕೆ ಗಿರ್ಜಾ ನೋಡ್ದಿದ್ಲು. ಅನನುಭವಿ ನಾನು ಅದಕ್ಕೆ. ಈಗ ಆಶ್ಚರ್ಯ ಪಡೋ ಸರದಿ ನನ್ನದು. ಆ ಕೆಲಸಕ್ಕೆ ಫ್ರೆಷರು, ಹೊಸಬ್ರು ಬೇಕು ಅಂತಲೇ ಅಲ್ವಾ ನಿನ್ನನ್ನು ಕೆಲಸಕ್ಕೆ ತೊಗೊಂಡಿದ್ದು ಕೇಳಿದ್ದೆ. ಹೌದು, ನನಗೆ ಚೆನ್ನಾಗಿ ಕೆಲಸ ಮಾಡಿದ್ದಕ್ಕೆ ಬೇಗ ಪ್ರಮೋಷನ್ ಕೂಡ ಸಿಕ್ಕಿತ್ತು. ನನಗೆ ಆ ಕೆಲಸ ಬಹಳ ಇಷ್ಟ ಆಗಿತ್ತು ಮತ್ತು ನನಗೆ ಅದರ ಮೇಲೆ ಒಳ್ಳೆ ಹಿಡಿತಾ ಇತ್ತು. ನಮ್ಮ ಗುಂಪಿನಲ್ಲಿ ನಮ್ಮನ್ನೆಲ್ಲ ಮೀಟಿಂಗ್ಗೆ ಕರೀತಾ ಇದ್ದರು. ನಮ್ಮ ಅಭಿಪ್ರಾಯಗಳನ್ನು ಎಲ್ಲೂ ಪರಿಗಣಿಸ್ತಾನೇ ಇರಲಿಲ್ಲ. ಪ್ರತಿಭೆ ಅವರೊಬ್ಬರು ಸ್ವತ್ತು ಅನ್ನೋ ಥರ. ನಾವು ಸ್ತ್ರೀಯರಲ್ವಾ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ. ನಾನು ಒಂದು ಸರ್ತಿ ಪ್ರಾಜೆಕ್ಟ್ ಒಂದರ ಬಗೆಗೆ ನನ್ನ ಅಭಿಪ್ರಾಯವನ್ನು ಎಷ್ಟೇ ಬಲವಾಗಿ ಪ್ರತಿಪಾದಿಸಿದ್ರೂ ಯಾರೂ ಅದನ್ನು ಲೆಕ್ಕಿಸದೆ, ಪೂರ್ತಿ ಕೇಳಿಸ್ಕೊಳ್ದೆ ಅವ್ರ ರೀತಿಲೇ ಕಾರ್ಯನಿರ್ವಹಿಸಿದ್ರು. ನಾನು ನನ್ನ ಎಲ್ಲ ವ್ಯೂ ಪಾಯಿಂಟನ್ನು ಬರೆದು ಹಿರಿಯ ಅಧಿಕಾರಿಗೆ ನೀಡಿದೆ. ಪ್ರಾಜೆಕ್ಟ್ ಮುಗಿಯೋ ಹಂತದಲ್ಲಿ ದೊಡ್ಡ ತೊಂದರೆಗಳಾಗಿ ಮೇಲಧಿಕಾರಿಗಳು ಅದನ್ನು ಮಾಡ್ತಿದ್ದ ನಮ್ಮ ಮೇಲೆ ತಳ್ಳಿದ್ರು. ನನ್ನೊಡನಿಂದ ಉಳಿದವರು ಸುಮ್ಮನಿದ್ರೂ ನಾನು ನೇರವಾಗಿ ದಿಟ್ಟವಾಗಿ ವಿರೋಧಿಸಿ ಪ್ರತಿಕ್ರಿಯಿಸಿದೆ. ನಾನು ಬರವಣಿಗೆಯಲ್ಲಿ ಕೊಟ್ಟಿದ್ದ ನನ್ನ ಅಭಿಪ್ರಾಯನ ತೋರಿಸಿದೆ. ತಪ್ಪು ನಿಮ್ಮದೇ, ಅದರ ಹೊಣೆ ಕೂಡ ನಿಮ್ಮದೇ ಅಂದೆ. ಅವರಿಗೆಲ್ಲ ಸೋಲೊಪ್ಪಿಕೊಳ್ಳೋಕ್ಕೆ ಕಷ್ಟ ಆಯಿತು. ಆ ಪತ್ರ ನಾವ್ಯಾರೂ ನೋಡಿನೇ ಇಲ್ಲ, ನೀವು ಮಾಡಿರೋದ್ರಿಂದ ಪರಿಹಾರ ನೀವೇ ಸೂಚಿಸಿ ಅಂದರು. ನಾನು ನನ್ನ ಅಭಿಪ್ರಾಯ ಆ ಪತ್ರದಲ್ಲಿ ತಿಳಿಸಿದ್ದೀನಿ ಅಂದೆ. ಅದಕ್ಕೆ ಅವರು ಯಾರೂ ಒಪ್ಕೊಳ್ಳೇ ಇಲ್ಲ.
ಸುಮ್ಮನೆ ಇಲ್ಲಿ ಕುಳಿತುಕೊಳ್ಳೋಕ್ಕೆ ಅಲ್ಲ ನಾವು ಬರೋದು. ನಮ್ಮ ಪರಿಹಾರ ನಿಮಗಿಷ್ಟವಾಗದೇ ಇದ್ದರೆ ನಾನು ವಾಕೌಟ್ ಮಾಡ್ತೀನಿ ಅಂದೆ. ನೀವು ಹೇಳಿದಂತೆ ನಾನು ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಎದ್ದು ಬಂದಿದ್ದೆ. ಅದೇ ನೆಪ ಮಾಡಿ ನಿಮ್ಮನ್ನು ಕೆಲಸದಿಂದ ತೆಗಿತೀವಿ ಅಂದರು. ನೀವೇ ತೆಗೆಯೋದು, ಬೆಲೆ ಕೊಡೋದ ಕಡೆಯಿಂದ ನಾನೇ ಹೋಗ್ತೀನಿ ಅಂತ ಹೊರಬಂದೆ. ಆಮೇಲೆ ಹಲವು ಕಂಪನಿಗಳು, 10 ದೇಶಗಳು ಬದಲಾಯಿಸಿದೆ, ಸುತ್ತದೆ. ಆ ಕಂಪನಿಯ ನೆನಪು ಮಾಸಿದ್ರು. ಅವರು ಕಲಿಸಿದ ಪಾಠ ಚೆನ್ನಾಗಿ ನೆನಪಿಟ್ಕೊಂಡೆ. ಎಲ್ಲ ಕಡೆ ಉತ್ತಮ ಕೆಲಸ ಮಾಡಿದೆ, ನನ್ನ ಮನಸ್ಸು ತೃಪ್ತಿ ಆಗುವಂತೆ. ಆದರೂ ಏನೋ ಕೊರತೆ ಕಾಡ್ತಾ ಇತ್ತು. ಸದ್ಯಕ್ಕೆ ಎಲ್ಲ ಬಿಟ್ಟು ಸಂಸ್ಕೃತ ಓದ್ತಾ ಇದ್ದೀನಿ. ಆಧ್ಯಾತ್ಮದತ್ತ ನನ್ನ ಮನಸ್ಸನ್ನು ಕೇಂದ್ರೀಕರಿಸಿದ್ದೀನಿ. ಅದೊಂದು ತೆರನಾದ ಸಮಾಧಾನ ನೀಡಿದೆ ನನಗೀಗ. ತಕ್ಷಣ ಮದನ್ ಕೇಳಿದ್ದ, ಈಗೆಲ್ಲಿಗೆ ಹೋಗ್ತಾ ಇರೋದು? ಮನೆಗಾ? ಮನೆ ಎಲ್ಲಿದೆ? ಅದಕ್ಕೆ ಗಿರಿಜಾ ಸುಮ್ಮನೆ ನಕ್ಕಳು. ನಾನು ಮದುವೆ ಮಾಡಿಕೊಳ್ಳಿಲ್ಲ, ಬಂಗ್ಲೆ ಒಂದನ್ನು ಕಟ್ಟಿಸಿದೆ. ಅದು ಎಂದೂ ನನಗೆ ಮನೆ ಆಗಲೇ ಇಲ್ಲ. ನನ್ನವರು ಯಾರೂ ಇಲ್ಲದ್ದರಿಂದ ಮನೆಯೂ ಇಲ್ಲ. ಕಂಪ್ನಿ ಕೊಡ್ತಾ ಇದ್ದ ಹೋಟೆಲು, ಅಪಾರ್ಟ್ಮೆಂಟ್ ಇತ್ಯಾದಿಗಳಲ್ಲೇ ಇದ್ದೆ. ಈಗ ಸದ್ಯಕ್ಕೆ ಒಂದು ಆಶ್ರಮದಲ್ಲಿ ಇದ್ದೀನಿ. ಇಷ್ಟು ನನ್ನ ವಿಷಯ ಅಂದೆ. ಮದನ್, ನಾವಿಬ್ಬರು ಓದೋವಾಗ ಎಷ್ಟೋ ವಿಷಯಗಳನ್ನು ಗಹನವಾಗಿ ಚರ್ಚಿಸಿ ಒಬ್ಬರಿಗೆ ಅರ್ಥವಾಗದ್ದನ್ನು ಇನ್ನೊಬ್ಬರಿಗೆ ಅರ್ಥ ಆಗೋವರೆಗೂ ವಿವರಿಸಿ ಅರ್ಥ ಆಯಿತು ಅಂತ ಹೇಳಿದ ಮೇಲೆ ಸಮಾಧಾನ ಹೊಂದ್ತಾ ಇದ್ವಿ. ನಮ್ಮದು ಒಳ್ಳೆಯ ಸ್ನೇಹ ಆಗಿತ್ತು. ಅದು ಯಾವಾಗ ನಿನ್ನಲ್ಲಿ ಪ್ರೀತಿಯಾಗಿ ಬದಲಾಯಿತು ಅಂತ ನನಗೆ ಗೊತ್ತಾಗಲೇ ಇಲ್ಲ. ಪಾಠವನ್ನು ಅರ್ಥ ಮಾಡಿಸ್ತಿದ್ದವನು ನೀನು, ನಿನ್ನ ಪ್ರೀತಿಯನ್ನು ನನಗೆ ಅರ್ಥ ಮಾಡಿಸೋಕ್ಕೆ ಯಾಕೆ ಸೋತೆ? ನನಗೆ ಅದು ಈಗಲೂ ಅರ್ಥ ಆಗಿಲ್ಲ. ನಾವಿಬ್ಬರು ಏನೇನೋ ಚರ್ಚಿಸ್ತಾ ಇದ್ವಿ. ನಮ್ಮ ಬದುಕಿನ ಸಮಸ್ಯೆಯನ್ನು ಚರ್ಚಿಸದೆ ಅದೇಕೋ ಇಬ್ಬರು ಸೋತ್ವಿ. ನನಗೆ ತರಗತಿಯ ಪಾಠ ಅರ್ಥವಾದಂತೆ ಜೀವನದ ಪಾಠ ಅರ್ಥವಾಗಲೇ ಇಲ್ಲ. ನೀನು ನೇರವಾಗಿ ಬಂದು ನಿನ್ನ ಮನಸ್ಸನ್ನು ತೆರೆದಿಡಲಿಲ್ಲ. ಕೆಲಸ ಸಿಕ್ಕಿ ಸ್ಥಿರವಾಗಿದ್ದ ನೀನು ಇನ್ನೂ ಕೆಲಸ ಸಿಕ್ಕಿರದ ನನಗೆ, ತರಗತಿಯಲ್ಲಿ ನನಗೆ ಪ್ರತಿಸ್ಪರ್ಧಿ ಅಂತಲೇ ಗುರುತಿಸ್ಕೊಂಡಿದ್ದ ಶಾರದೆ ಕೈಯಲ್ಲಿ ಪತ್ರ ಬರೆದು ಕಳಿಸಿ ಪ್ರಸ್ತಾಪಿಸಿದ್ದು ಸರಿಯಾಗಲಿಲ್ಲ. ನಾನು ಈಗಲೇ ಮದುವೆ ಆಗಲಾರೆ ಅಂದಿದ್ದನ್ನು ನೀನು ಈಗಲೇ ಅನ್ನೋ ಪದ ಬಿಟ್ಟು ಮದುವೆ ಆಗಲಾರೆ ಅಂತ ಗ್ರಹಿಸಿದೆ. ಅದರಿಂದ ಘಾಸಿಗೊಂಡಿದ್ದು ದೈವ ನಿರ್ಣಯನೇ ಸರಿ. ನಾನು ನಿನ್ನನ್ನು ಮದುವೆ ಆಗಲು ನಿರಾಕರಿಸಿದೆ ಅಂತ ಕೋಪ ಮಾಡಿಕೊಂಡು ತಿರುಗಿ ನೋಡದೆ ಹೋದವನು ನೀನು. ಆಮೇಲೆ ನಿನ್ನ ವಿಷಯವೇನೂ ನನಗೆ ತಿಳಿಲೇ ಇಲ್ಲ. ಈಗಲ್ಲದಿದ್ದರೆ ನಿನಗೆ ನಾನು ಇನ್ಯಾವಾಗಲೂ ಸತ್ಯ ತಿಳಿಸೋಕ್ಕಾಗೋದೇ ಇಲ್ಲ. ಅದಕ್ಕೆ ಹೇಳ್ತೀನಿ, ನೀನು ನನ್ನನ್ನು ಪ್ರೀತಿಸ್ತಿದ್ದ ವಿಷಯ ನನಗೆ ಗೊತ್ತಿರಲಿಲ್ಲ. ನೀನು ಆ ಪ್ರಪೋಸಲ್ ಪತ್ರನ ಶಾರದೆಯ ಕೈಯಲ್ಲಿ ಕಳಿಸ್ದೆ ನೀನೇ ಬಂದು ಕೊಟ್ಟು ಮಾತಾಡಿದರೆ ಇವತ್ತು ನಾವಿಬ್ಬರು ಬೇರೆ ರೀತಿಯಲ್ಲೇ ಇರ್ತಿದ್ವೋ ಏನೋ. ನಾನು ಏನು ಹೇಳಿದೆ ಅನ್ನೋದಕ್ಕಿಂತ ನೀನು ಏನು ಅರ್ಥೈಸಿಕೊಂಡಿದ್ದೆ, ಅದರಿಂದ ನೀನು ತೆಗೆದುಕೊಂಡ ನಿರ್ಧಾರ ಎಲ್ಲ ಕೋಪದಲ್ಲಿ, ಆತುರದಲ್ಲಿ ಮಾಡಿದ್ದೆ ಅಂತ ನನಗನ್ನಿಸ್ತು. ಆಮೇಲೆ ನಾನು ಸತ್ಯ ತಿಳಿದಾಗ ಶಾರದಳಿಂದ ನೀನು ಮದುವೆಯಾದ ಸುದ್ದಿ ಕೇಳಿ ನಿನ್ನನ್ನು ನೋಯಿಸಿದೆ ಅಂತ ಅನೇಕ ಬಾರಿ ಮನಸ್ಸಿನಲ್ಲೇ ನೊಂದ್ಕೊಂಡೆ. ಸರಿ ಮಾಡೋ ದಾರಿ ಇಲ್ಲದೆ ಕಾಲ ಮೀರಿದ್ದರಿಂದ ಸುಮ್ಮನಾದೆ. ಆ ತಪ್ಪಿಗೀಗ ಮದನ್ ನಿನ್ನಲ್ಲಿ ಕ್ಷಮೆ ಕೇಳ್ತೀನಿ. ಹೋಗಲಿ, ನೀನು ಹೇಳು, ನೀನು ಹೇಗಿದ್ಯಾ? ಮದನ್ ಸಂತೋಷದಿಂದಲೇ ಪ್ರಾರಂಭಿಸ್ದ. ನೀನು ನಿರಾಕರಿಸಿದ 1-2 ತಿಂಗಳಲ್ಲೇ ನನ್ನ ಮದುವೆ ಆಯಿತು. ನನ್ನ ಹೆಂಡತಿ ರಾಧೆ ಹೆಚ್ಚು ಓದ್ದೋಳಲ್ಲ, ಆದರೆ ತುಂಬ ಶ್ರೀಮಂತಳು. ನನ್ನನ್ನು ಭಕ್ತಿ ಗೌರವಗಳಿಂದ ನೋಡ್ಕೋತಾ ಇದ್ಲು. ವಿಧೇಯಳಾಗಿದ್ಲು. ನಾನು ಎಲ್ಲೇ ಹೋದರೂ ಅಲ್ಲೇ ನನ್ನ ಜೊತೆಗೆ ಬಂದಿರೋಕ್ಕೆ ಸಿದ್ಧಳಾಗಿದ್ದರೂ ಅವಳ ತಂದೆ ತಾಯಿಗೆ ಒಬ್ಬಳೇ ಮಗಳು. ಅವ್ರ ತಂದೆ ತಾಯಿಗೆ ನೋವಾಗಬಾರ್ದು ಅಂತ ನಾನೇ ನನ್ನ ಮಾವನ ಮನೆಯಲ್ಲೇ ಸೆಟ್ಲಾದೆ. ನನಗೆ 2 ಗಂಡು ಮಕ್ಕಳು, 1 ಹೆಣ್ಮಗು. ಈಗೆಲ್ಲರಿಗೂ ಮದುವೆ ಆಗಿದೆ. ನನ್ನ ಗಂಡು ಮಕ್ಕಳಿಬ್ಬರು ಅಮೆರಿಕಾದಲ್ಲಿದ್ದಾರೆ. ನನ್ನ ಮಗಳು ಈ ಊರಲ್ಲೇ ಇದ್ದಾಳೆ. ನನ್ನ ಹೆಂಡತಿ ಈಗ ಕೆಲವು ವರ್ಷದ ಕೆಳಗೆ ತೀರ್ಕೊಂಡ್ಳು. 1 ವರ್ಷ ನನ್ನ ದೊಡ್ಡ ಮಗನ ಮನೆ ನ್ಯೂಯಾರ್ಕ್ನಲ್ಲಿದ್ದೆ. 1 ವರ್ಷ ನನ್ನ 2ನೇ ಮಗ, ಅವನ ಮನೆ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿದೆ, ಅಲ್ಲಿದ್ದೆ. ಈಗ ಇಲ್ಲಿ ಮಗಳ ಮನೆಯಲ್ಲಿ ಹಾಯಾಗಿದ್ದೀನಿ.
ಇನ್ನೊಂದು ವಾರ ಬಿಟ್ಕೊಂಡು ನನ್ನ ತಮ್ಮನ ಮನೆ ನ್ಯೂಜಿಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ ಅಂತ ಹೆಮ್ಮೆಯಿಂದ ಸಂತೋಷದಿಂದ ಹೇಳ್ತಾನೇ ಇದ್ದೆ. ಇಬ್ಬರು ಹತ್ತಿರದ ಹೋಟ್ಲೊಂದಕ್ಕೆ ಹೋಗಿ ಊಟಕ್ಕೆ ಆರ್ಡ್ರ್ ಮಾಡಿದ್ವು. ಮದನ್ ಗಿರಿಜಳನ್ನು ಕೇಳ್ದ, ನೀನು ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ? ಮನೆ ಮಕ್ಕಳು ಎಲ್ಲಕ್ಕೂ ಸಾಕಾಗೋಷ್ಟು ಹಣ ಗಳಿಸಿದ್ದೆ ಅಲ್ವಾ? ಅದಕ್ಕೆ ಗಿರಿಜಾ ನೋಡಿದ್ಲು, ನೀನು ಹೊರಟು ಹೋದ್ಮೇಲೆ 2 ವರ್ಷ ಮದುವೆ ಬೇಡ ಅಂತ ಮುಂದೂಡಿದೆ. ಆಮೇಲೆ 2 ವರ್ಷ ವಿದೇಶಗಳನ್ನು ಸುತ್ತಿದೆ. ಆಮೇಲೆ ಮದುವೆ ಪ್ರಯತ್ನಗಳಲ್ಲಿ ಕೆಲವು ಕಹಿ ಅನುಭವವಾಯಿತು. ಒಬ್ಬನೊಂದಿಗೆ ನಿಶ್ಚಿತಾರ್ಥ ಕೂಡ ಆಗಿತ್ತು. ಆದರೆ ಅವನು ನನ್ನ ಮೊದಲ ಕಂಪನಿ ಥರ ಎಲ್ಲ ಅವನೊಬ್ಬನೇ ನಿರ್ಧರಿಸ್ತಾ ಇದ್ದ. ಅಲ್ಲಿ ನನ್ನ ಇರುವಿಕೆಗೆ ಅರ್ಥನೇ ಇಲ್ಲ ಅನ್ನೋ ಮಟ್ಟಕ್ಕೆ. ಸ್ವಂತಿಕೆ ಇಲ್ಲದ ಬದುಕನ್ನು ನಾನು ಎಂದೂ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇರಲಿಲ್ಲ. ಅದಕ್ಕೆ ಅವನೊಡನೆ ಬದುಕು ಸಾಗಿಸೋದಕ್ಕೆ ಅರ್ಥವಿಲ್ಲ ಅನಿಸಿ ಆ ಮದುವೆ ನಿಶ್ಚಿತಾರ್ಥ ನಾನೇ ಮುರಿದೆ. ನನ್ನ ತಾಯಿಗೆ ಹೃದಯಾಘಾತವಾಯಿತು. ನನ್ನ ತಂದೆ ನಿರ್ಲಿಪ್ತರಾದರು. ಹಿರಿಯರು ಮುಂದೆ ನಿಂತು ನೋಡಿದ ಗಂಡುಗಳು ಯಾವುದೋ ಕಾರಣಕ್ಕೆ ಬೇಡವೆಂದೆ. ನಾನೇ ನೋಡಿ ಮಾಡಿಕೊಳ್ಳುವ ಕಾಲಕ್ಕೆ ಹೃದಯದ ಭಾವ ಹಿಂದೆ ಸರಿದು ತರ್ಕ ಲಾಭ ಎಲ್ಲ ಮೇಲೆ ಬಂದು ವಯಸ್ಸಾಗಿತ್ತು. ನನ್ನ ಮನ ಒಪ್ಪುವ ಅನ್ನುವುದಕ್ಕಿಂತ ನಮ್ಮ ಮನ ಒಪ್ಪಲಿಲ್ಲ. ಆಮೇಲೆ ನನ್ನ ಮದುವೆ ಕನಸಾಯಿತು. ನನ್ನನ್ನು ಒಪ್ಪಿದವನನ್ನು ನಾನು ಒಪ್ಪಲಿಲ್ಲ. ನನ್ನ ಮನ ಒಪ್ಪುವಂಥವನು ನನಗೆ ಸಿಗಲಿಲ್ಲ. ಆ ವೇಳೆಗೆ ದುಡಿದಿದ್ದ ಹಣದಲ್ಲಿ ಭವ್ಯ ಬಂಗಲೆ ಕಟ್ಟಿಸಿದೆ. ತಂದೆ ತಾಯಿ ಇಬ್ಬರು ತೀರ್ಕೊಂಡಿದ್ರು. ನನ್ನವರು, ನನಗಾಗಿ ಮಿಡಿಯುವ ಮನಸ್ಸಿನವರು ಯಾರೂ ಇಲ್ಲದೇ ಇದ್ದಿದ್ದರಿಂದ ಅದು ಮನೆ ಆಗಲೇ ಇಲ್ಲ. ಸದ್ಯಕ್ಕೆ ನನಗೆ ಅದರಿಂದ ಒಳ್ಳೆಯ ಆದಾಯ ಬರ್ತಾ ಇದೆ. ಎಂದಾದರೂ ಆ ಬಂಗ್ಲೆನ ನಿನಗೆ ತೋರಿಸ್ತೀನಿ. ಮದನ್ನು ಸಾಂತ್ವನದ ದನಿಯಲ್ಲಿ ಗಿರಿಜಳಗೆ ನೋಡ್ದ. ಹೋಗಲಿ ಬಿಡು, ಕಳೆದು ಹೋದದನ್ನು ಈಗ ನೆನಪು ಮಾಡಿಕೊಂಡು ಬೇಸರ ಪಡೋದು ಯಾಕೆ? ಅದರಲ್ಲಿ ಒಂದು ಕ್ಷಣ ಕೂಡ ನಾವು ಬದಲಾಯಿಸೋಕ್ಕಾಗಲ್ಲ. ನೀನೇ ನನ್ನ ಮನೆಗೆ ಬಾ ಅಂದ. ಗಿರಿಜಾ ಮದನ್ ಕಡೆ ನೋಡಿ ಅಂದ್ಲು. ಬರಿದೇ ಮುಗುಳ್ನಗೆ ಚೆಲ್ಲಿ, ನೀನು ಆಗಿಂದ ಏನೆಲ್ಲ ಹೇಳಿದೆ, ಆದರೆ ನಿನ್ನ ಮನೆ ಎಲ್ಲಿ ಅಂತಲೇ ಹೇಳಲಿಲ್ಲ. ಅದಕ್ಕೆ ಮದನ್ ನೋಡ್ದ. ಹಾಗಂದ್ರೇನು? ಅದೇ ಮದನ್, ಇದುವರೆಗೂ ನಿನ್ನ ಅಪ್ಪನ ಮನೆ, ನಿನ್ನ ಅತ್ತೆ ಮನೆ, ನಿನ್ನ ಮಗನ ಮನೆ, ನಿನ್ನ ಮಗಳ ಮನೆ ಎಲ್ಲ ಹೇಳಿದೆ. ನಿನ್ನ ಮನೆ ಪ್ರಸ್ತಾಪವನ್ನು ನೀನು ಮರೆತೇ ಅಂದ್ಕೊಂಡೆ. ಮದನ್ ಮುಖದಲ್ಲಿ ವಿಷಾದವಿತ್ತು. ನನ್ನ ಮನೆ ಮರೆತಿದ್ದಲ್ಲ ಗಿರಿ, ನನ್ನ ಮನೆ ಮಸ್ಕಾಗಿದೆ, ಈಗ ಮರೆಯಾಗೇ ಹೋಗಿದೆ. ಗಿರಿಜಾ ನೋಡಿದ್ಲು. ಏನು ಹಾಗಂದರೆ? ನಿನ್ನದು ಸುಖದ ಸಂತೃಪ್ತ ಜೀವನ ಅಲ್ವಾ? ಹೌದು ಗಿರಿ, ನನ್ನ ಹೆಂಡತಿ ಇರೋವರೆಗೂ ನಾನು ನನ್ನ ಮನೆಯ ಬಗೆಗೆ ಯೋಚಿಸಲೇ ಇಲ್ಲ. ಯಾಕಂದರೆ ನಾನು ಮಾವನ ಮನೆಯಲ್ಲಿದ್ದದ್ದಲ್ವಾ. ಅವಳು ನನ್ನನ್ನು ಭಕ್ತಿಯಿಂದ ಗೌರವದಿಂದ ನೋಡ್ಕೋತಾ ಇದ್ಲು. ಅವಳಿಗೆ ನನ್ನ ಮೇಲೆ ಭಯವಿತ್ತೋ ಪ್ರೀತಿ ಇತ್ತೋ ನನಗೀಗಲೂ ಗೊತ್ತಿಲ್ಲ. ಸ್ವಂತಿಕೆಯನ್ನು ಅವಳೆಂದು ತೋರಿಸಲೇ ಇಲ್ಲ. ಅವಳ ನಡೆ ನುಡಿ ಎಲ್ಲ ಅವಳ ತಂದೆ ತಾಯಿ ಇಲ್ಲಾಂದರೆ ನನ್ನಿಂದ ನಿಯಂತ್ರಣಗೊಳ್ತಾ ಇತ್ತು. ನನಗೆ ಅವಳ ನಡತೆ ಕೆಲವೊಮ್ಮೆ ಬೇಸರ ಬರೆಸ್ತಾ ಇತ್ತು. ಅದು ಅವಳ ಮೂಲ ಗುಣ. ಅದನ್ನು ನಾವು ಆಮೇಲೆ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತಿತ್ತು. ಅವಳ ಮೇಲೆ ನನ್ನ ಮನದಲ್ಲಿ ಏನಿತ್ತು ಅನ್ನೋದು ನನಗೀಗಲೂ ನಿಖರವಾಗಿ ಗೊತ್ತಿಲ್ಲ. ನನ್ನ ಹೆಂಡತಿ ಸತ್ತ ತಕ್ಷಣ ನನಗೆ ಕೆಲವು ಅನುಭವಕ್ಕೆ ಬರ್ತೊಡಗಿತು. ನನ್ನ ಮನೆಯಲ್ಲಿ ಅವಳಿದ್ದಾಗಿನ ಬಂಧ ಆಮೇಲೆ ನನಗೆ ಹುಡುಕುವಂತಾಯಿತು. ನನ್ನ ಮಕ್ಕಳು ಮದುವೆಯಾಗಿ ಹೊರಟು ಹೋಗಿದ್ದರು. ನನ್ನ ಹೆಂಡತಿ ಹೋದೊಡನೆ ನನ್ನ ಮನೆ ಕಳೆದು ಹೋಗಿತ್ತು. ಇದ್ದ ಬಂಗಲೆ ನನ್ನ ಅತ್ತೆ ಮಾವನ ಮನೆ ಆಗಿತ್ತು. ಅಲ್ಲಿ ನಾನೊಬ್ಬ ಅತಿಥಿಯಾದೆ. ಈಗ ಗುರಿ ಇಲ್ಲ. ಆ ಮನೆ ನನ್ನದೆಂಬ ಭಾವವೂ ಈಗ ಇಲ್ಲ. ಬಹಳ ಕೆಟ್ಟ ಸ್ಥಿತಿ. ಅದು ಅವರ ಮನೆ, ಮಾವನ ಮನೆ ಅಲ್ವಾ? ಎಲ್ಲಿದೆ ನನ್ನ ಮನೆ? ಈ ಇಳಿ ವಯಸ್ಸಿನಲ್ಲಿ ಸ್ನೇಹಿತೆ ಸಂಗಾತಿ ಅದೆಲ್ಲ ಮನಸ್ಸಿಗೆ ಬೇಕು ಗಿರಿ. ಮನಕ್ಕೆ ಮಿಡಿಯುವಂತಹವರಿರುವ ಮನೆ ಖಂಡಿತವಾಗಿ ಈಗ ಬೇಕು. ಎಲ್ಲಿದೆ ನಮ್ಮನೆ? ಇಲ್ಲಿರುವುದು ನಿಮ್ಮನೆ ಅನ್ನುವಂತಾಗಿದೆ ನನಗೆ. ಗಿರಿಜಾ ಮೌನವಾಗಿ ಅವನೆಡೆ ನೋಡಿದ್ಲು. ಇಬ್ಬರು ಊಟನೂ ಮುಗಿದಿತ್ತು. ಎದ್ದು ಹೊರಟರು. ಮದನ್ ನೋಡ್ದಿದ್ದ. ನಾನೇ ನಿನಗೆ ಆ ಪ್ರೇಮ ಪತ್ರ ಕೊಟ್ಟಿದ್ದರೆ
ನಮ್ಮ ಬದುಕು ಬೇರೆ ತೆರನಾಗೆ ಇರ್ತಾ ಇತ್ತು ಅಂದೆ. ಕಳೆದು ಹೋದ ಕಾಲವನ್ನು ಮತ್ತೆ ಹಿಂದಕ್ಕೆ ತರಲಾಗದು. ನಡೆದ ತಪ್ಪನ್ನು ಈಗಲೂ ಸರಿಪಡಿಸಿಕೊಳ್ಳಬಹುದು. ನನ್ನ ಹೃದಯ ಈಗಲೂ ನಿನ್ನದರೊಂದಿಗೆ ಮಿಡಿಯಲು ಸಿದ್ಧವಾಗಿದೆ. ಈಗ ನಾನೇ ಕೇಳ್ತಾ ಇದ್ದೀನಿ, ಈಗಲೂ ನಾವು ನಮ್ಮದೇ ಮನೆಯನ್ನು ಕಟ್ಟೋಣ. ಏನು ನಿನ್ನ ಉತ್ತರ ಗಿರಿ? ಮೆಟ್ಟಿಲಿಳಿಯುವಾಗ ಕಷ್ಟಪಡುತ್ತಿದ್ದ ನನ್ನ ಕೈಯನ್ನು ಗಿರಿಜಾ ಹಿಡ್ಕೊಂಡು ಆಸರೆಯಾಗಿ ಇಳಿಯಲು ಸಹಾಯ ಮಾಡಿದ್ಲು. ಇಷ್ಟು ದಿನ ಮೂಡದ ನನ್ನ ಮನೆಯ ಭಾವ ನನಗೆ ಅಲ್ಲೇ ಮೂಡಿದಂತೆನಿಸಿ ಸಂತಸವಾಯಿತು. ಗಿರಿಜಾ ಮಾತ್ರ ಯಾವ ಉತ್ತರವನ್ನು ಕೊಡದೆ ನನ್ನ ಕೈ ಹಿಡಿದು ಮೌನವಾಗಿ ಮುಂದೆ ಮುಂದೆ ನಡೀತಾ ಇದ್ಲು. ಆಗನ್ನಿಸ್ತು, ಇಲ್ಲಿದೆ ನಮ್ಮನೆ.